ಸ್ತ್ರೀಯರಿಗೆ ಕೆಲವು ಕಿವಿಮಾತುಗಳು. 1. ಸ್ತ್ರೀಯರು ಮನೆಯ ಮಹಾಲಕ್ಷ್ಮಿಯ ಪಾತ್ರ ನಿರ್ವಹಿಸುತ್ತಾರೆ. ಅವರು ಮನೆಯನ್ನು ನಂದಾದೀಪವನ್ನಾಗಿ ಮಾಡುವ ಶಕ್ತಿಯನ್ನು ಹೊಂದಿರುತ್ತಾರೆ. ಇಂತಹ ಸ್ತ್ರೀಯರು ಮನೆಯಲ್ಲಿ ಪ್ರತಿದಿನ ಪ್ರತಿಕ್ಷಣವೂ ಸ್ವಚ್ಛವಾಗಿ ಇಟ್ಟುಕೊಳ್ಳುವುದನ್ನು ರೂಢಿ ಮಾಡಿಕೊಳ್ಳಬೇಕು. 2. ಸ್ತ್ರೀಯರು ಅತಿಯಾದ ಮೇಕಪ್ ಮಾಡಿಕೊಂಡು ಎಲ್ಲರ ಕೆಂಗಣ್ಣಿಗೆ ಗುರಿಯಾಗುತ್ತಾರೆ. ಅಂತಹ ತಪ್ಪು ಮಾಡದೆ ಸಿಂಪಲ್ ಆಗಿರಲು ಪ್ರಯತ್ನಿಸಬೇಕು. 3. ಗಂಡಸರಿಗೆ ಹಗಲಿನಲ್ಲಿ ಸಂಭೋಗ ಮಾಡುವ ಬಯಕೆಯಾದಾಗ ಹೆಂಗಸರು ಅವರನ್ನು ತಿಳಿಸಿ ಹೇಳಲು ಪ್ರಯತ್ನ ಪಡಬೇಕು. ಹೆಂಗಸರಿಗೆ ಮನೆಯಲ್ಲಿ ನಾನಾ ರೀತಿಯ ಕೆಲಸಗಳು ಇರುತ್ತವೆ. ಮನೆಯಲ್ಲಿ ಸದಸ್ಯರು ಕೂಡ ಇರುತ್ತಾರೆ. ಅಂತಹ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಹೆಂಗಸರು ಗಂಡಸರನ್ನ ಕಂಟ್ರೋಲ್ನಲ್ಲಿ ಇಡಲು ಪ್ರಯತ್ನಿಸಬೇಕು. ಇದರಿಂದ ಹೆಂಡತಿಯಾದವಳ ಮಾನ ಮನೆಯಲ್ಲಿ ಸದಸ್ಯರ ಮುಂದೆ ಹರಾಜಾಗರಂತೆ ತಡೆಯುತ್ತದೆ. 4. ಸಾಯಂಕಾಲದ ಸಮಯದಲ್ಲಿ ಸಂಭೋಗ ಮಾಡಿದರೆ ಮನೆಯಲ್ಲಿ ದಾರಿದ್ರ್ಯ ಉಂಟಾಗುತ್ತದೆ. ಎಷ್ಟೇ ಪ್ರಯತ್ನಿಸಿದರೂ ನೀವು ಮಾಡಿರುವಂತಹ ಸಾಲ ಬೇಗ ತೀರುವುದಿಲ್ಲ ಅಂತ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ. 5. ಋತುಚಕ್ರ ಆದಾಗ 5 ದಿನದ ಅವಧಿಯಲ್ಲಿ ಪತಿ ಪತ್ನಿಯರು ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗಬಾರದು. ಇದರಿಂದ ಹೆಂಗಸರ ಗರ್ಭಕೋಶದಲ್ಲಿ ತೊಂದರೆ ಉಂಟಾಗುತ್ತದೆ. 5. ಮನೆಯ ಗೃಹಲಕ್ಷ್ಮಿಯಾಗಿರುವ ಹೆಂಗಸರು ಬೆಳಿಗ್ಗೆ ಬೇಗನೆ ಎದ್ದು ಮೊಟ್ಟ ಮೊದಲು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಭಕ್ತಿ ಪೂರ್ವಕವಾಗಿ ನಮನ ಸಲ್ಲಿಸಬೇಕು. ಇದರಿಂದ ನಿಮ್ಮ ಮನೆಗೆ ಅಂಟಿಕೊಂಡಿರುವ ಎಲ್ಲ ಕೆಟ್ಟ ಗ್ರಹಗತಿಗಳು ದೂರವಾಗುತ್ತವೆ. 6. ಸವಿದಿರುವ ಕಡ್ಡಿಗಳಿಂದ ಕೂಡಿರುವ ಪೊರಕೆಯನ್ನು ಮನೆಯಲ್ಲಿ ಬಳಸಬಾರದು. ಇದರಿಂದ ಮನೆಯಲ್ಲಿ ದಾರಿದ್ರ್ಯ ಉಂಟಾಗುತ್ತದೆ. 7. ಶೌಚಾಲಯದ ಬಾಗಿಲನ್ನು ಸದಾ ತೆರೆದಿದ್ದರೆ ಅಂತಹ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ. 8. ಅಡುಗೆ ಕೋಣೆಯನ್ನು ಯಾವತ್ತೂ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಇದರಿಂದ ಮನೆಯಲ್ಲಿ ಶಾಂತಿಯ ವಾತಾವರಣ ನೆಲೆಸುತ್ತದೆ. 9. ಯಾರು ಹೇಳಿದರು ಹೆಂಗಸರು ಅರಿಶಿನ ಕುಂಕುಮ ತಲೆಯ ಮೇಲಿರುವ ಹೂವು ಕೈಯಲ್ಲಿರುವ ಬಳೆಗಳನ್ನು ತೆಗೆಯಬಾರದು. 10. ಆರತಿ ಮಾಡುವಾಗ ತಟ್ಟೆಯಲ್ಲಿ ಹೂವನ್ನು ಇಟ್ಟು ಆರತಿ ಮಾಡಬೇಕು. 11. ವರ್ಷಕ್ಕೆ ಕನಿಷ್ಠ 1 ಸಲನಾದ್ರೂ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನ ಮಾಡಬೇಕು. 12. ಬೆಳ್ಳಂಬೆಳಗ್ಗೆ ಸಂಭೋಗ ಮಾಡಬಾರದು. ಅಂತಹ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ. ಸ್ನೇಹಿತರೆ, ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ.